ಪಂಚಾಯತಿಯವರು BSK ಲಾಗಿನ್ ಆಗಬೇಕು ಅಂತ ಅಂದ್ರೆ ಗೂಗಲ್ ಅಥವಾ ನಿಮ್ಗೆ ಯಾವುದೇ ಎಡ್ಜ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಫೈರ್ಫಾಕ್ಸ್ ಈ ಬ್ರೌಸರ್ಸ್ಗಳನ್ನ ಓಪನ್ ಮಾಡಿಕೊಂಡು ಈ ಸ್ವತ್ತು ಪೋರ್ಟಲ್ ಹೋಗ್ಬೇಕಾಗತ್ತೆ. ಈ ಸ್ವತ್ತು ಅಂತ ಸರ್ಚ್ ಕೊಡಿ. ಈ ಸ್ವತ್ತು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಲಾಗಿನ್ ಪೇಜ್ ಸಿಗುತ್ತೆ. ಸಿಟಿಸನ್ ಅಥವಾ BSK ಯೂಸರ್ ಅಂತ. ಪಂಚಾಯತಿ BSK ಯೂಸರ್ ಆಗಿ BSK ಯೂಸರ್ನ ಫಾರ್ ಎಕ್ಸಾಂಪಲ್ ಒಂದು ಪಂಚಾಯತಿಲಿ ಒಬ್ರು ಇಬ್ರು ಡಾಟಾ ಎಂಟ್ರಿ ಆಪರೇಟರ್ಸ್ ಇರ್ತಾರೆ. ಒಬ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ರಿಜಿಸ್ಟರ್ ಮಾಡ್ತಿರ್ತೀವಿ. ಓಕೆ, ಸೊ ಆ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿದ್ರೆ ಇನ್ ಸೈಡ್ ಬಂದು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅದು OTP ಕೇಳುತ್ತೆ. ಯಾಕೆಂದ್ರೆ ನೀವು ಯಾರ ಮೊಬೈಲ್ ನಂಬರ್ ಹಾಕ್ತೀರಾ ಆ ನಂಬರ್ಗೆ OTP ಹೋಗ್ತದೆ. ಸಪೋಸ್ ಇಬ್ರಲ್ಲಿ ಒಬ್ರದ್ದು ಹಾಕ್ದಾಗ ಬರ್ಲಿಲ್ಲ ಅಂದ್ರೆ ಇನ್ನೊಬ್ರದ್ದು ಹಾಕ್ ನೋಡಿ, ಚೆಕ್ ಮಾಡಿ, 100% ವರ್ಕ್ ಆಗುತ್ತೆ. ಇಬ್ಬರಲ್ಲಿ ಯಾರ್ದಾರು ಒಬ್ರದ್ದು ಕೊಟ್ಟಿರ್ತೀವಿ, ಯಾರ್ದು ಅಂತ ನೀವುಗಳೇ ಮೊಬೈಲ್ ನಂಬರ್ ಹಾಕಿ ಚೆಕ್ ಮಾಡಬೇಕು. ಕೆಲವ್ರದ್ದು ಹಾಕ್ದಾಗ ಬರ್ಲಿಲ್ಲ ಅಂದ್ರೆ ಅವ್ರ ನಂಬರ್ ರಿಜಿಸ್ಟರ್ಡ್ ಆಗಿರಲ್ಲ. ಸೊ ಇನ್ನೊಬ್ರದನ್ನ ಹಾಕಿ ಚೆಕ್ ಮಾಡಬೇಕು ಅಂತ ಅರ್ಥ ಆಯ್ತಾ? ಸೊ ಈ ರೀತಿ BSK ಯೂಸರ್ನ ಮೊಬೈಲ್ ನಂಬರ್ ಹಾಕಿ OTP ತಗೊಂಡು ಲಾಗಿನ್ ಆಗಿ ಅಪ್ಲಿಕೇಶನ್ಸ್, ಹೊಸ ಈ ಸ್ವತ್ತು ಅಪ್ಲಿಕೇಶನ್ಸ್ ಗಳನ್ನ ಅರ್ಜಿನ ಹಾಕ್ಬಹುದು. ಓಕೆ, ಥ್ಯಾಂಕ್ ಯು.